ಹಲೋ ಸ್ಟೂಡೆಂಟ್ಸ್, ನಾವು ಹಿಂದಿನ ಸೆಷನ್ಲಿ 6 ಮಾರ್ಕ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಈ ಒಂದು ಪ್ರಿಪರೇಟರಿ ಕ್ವಶನ್ ಪೇಪರ್, ನಮ್ಮ ಒಂದು ಡಿಸ್ಟ್ರಿಕ್ಟಿನ ಕ್ವಶನ್ ಪೇಪರ್ ಏನಿದೆ ಇದನ್ನು ತೊಗೊಂಡು ನಾನು ಸಾಲ್ವ್ ಮಾಡೋದನ್ನು ಹೇಳ್ಕೊಟ್ಟಿದ್ದೆ. ಸೊ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಯಾವ ರೀತಿ ಮಾಡೋದು, ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ ಎಲ್ಲದನ್ನು ಕೂಡ ಹೇಳಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ವಿಡಿಯೋಗೆ ಟೈಟಲ್ನ ಪ್ರೆಸ್ ಮಾಡಿದರೆ ಅದರ ಲಿಂಕ್ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಪಾರ್ಟ್ ಅಂದರೆ 12 ಮಾರ್ಕ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಮೊದಲನೇದಾಗಿ ಅಡ್ಮಿಷನನ್ನು ನಾವು ನೋಡೋಣ. ಇದರಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ ಏನಿದೆ 27th ಪ್ರಾಬ್ಲಮ್, ಇದು ಅಡ್ಮಿಷನ್ ಮೇಲೆ ಇದೆ. ನೋಡಿ, ಈ 27th ಪ್ರಾಬ್ಲಮ್ ಏನಿದೆ ಇದು ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮಗೆ ಅಡ್ಮಿಷನಿಂದ ಬರ್ಬೋದು, ಇಲ್ಲ ರಿಟೈರ್ಮೆಂಟಿಂದ ಬರ್ಬೋದು. ಸೊ ಬೋತ್ ಆರ್ ದಿ ಪಾಸಿಬಿಲಿಟೀಸ್. ಸೊ 27th ಅಡ್ಮಿಷನಿಂದ ಕೇಳಿದರೆ ನಿಮಗೆ ಇಲ್ಲಿ 23rd ಕ್ವಶನ್ ಗೇನ್ ರೇಷಿಯೋ ಮೇಲೆ ಇರುತ್ತೆ. ಹಾಗೆಯೇ 23rd ಕ್ವಶನ್ ಏನಾದರೂ ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದಿದ್ರೆ ಇಲ್ಲಿ ರಿಟೈರ್ಮೆಂಟ್ 27th ಕ್ವಶನ್ ಏನಿದೆ ಇದು ರಿಟೈರ್ಮೆಂಟ್ ಬಂದಿರುತ್ತೆ. ಅಡ್ಮಿಷನ್ ಪ್ರಾಬ್ಲಮ್ ತುಂಬ ಈಸಿ, ಬಟ್ ಸ್ಟಿಲ್ ನೀವು ಪಾಸಿಂಗ್ ಮಾರ್ಕ್ಸ್ ತೊಗೊಳ್ಳಿಕ್ಕೆ ಕಷ್ಟಪಡ್ತಿದ್ದೀರಿ ಅಂದರೆ ಈ ಒಂದು ಟಾಪಿಕನ್ನು ನಾನು ಸಜೆಸ್ಟ್ ಮಾಡಲ್ಲ. ಯಾಕಂದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ಉಳಿದ ಪ್ರಾಬ್ಲಮ್ಗಳಷ್ಟು ಬೇಗ ಸಾಲ್ವ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಬಹಳಷ್ಟು ಅಡ್ಜಸ್ಟ್ಮೆಂಟ್ ಇರುತ್ತೆ, ಅದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಸಜೆಸ್ಟ್ ಮಾಡಲ್ಲ ಅಷ್ಟೇ. ಬಟ್ ನಿಮಗೆ ಇದು ಈಸಿ ಅನಿಸಿದರೆ, ಯಾಕಂದರೆ ನೀವು ಇದನ್ನು ಫಸ್ಟ್ ಕಲ್ತಿರೋದ್ರಿಂದ ಯಾವಾಗಲೂ ಫಸ್ಟ್ ಕಲ್ತಿರೋದು ಸರಿಯಾಗಿ ನೆನಪಿರುತ್ತೆ, ಹಾಗಾಗಿ ಇದನ್ನು ಖಂಡಿತ ಅಟೆಂಡ್ ಮಾಡ್ಬೋದು. ಬಟ್ ನನ್ನ ಸಜೆಷನ್ ಏನಪ್ಪ ಅಂದರೆ ಇದನ್ನು ಕೊನೆಯಲ್ಲಿ ಅಂದರೆ 12 ಮಾರ್ಕ್ಸಿನ ಉಳಿದ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ ನಂತರ ಸಾಲ್ವ್ ಮಾಡಿ, ಯಾಕಂದರೆ ಟೈಮ್ ತೊಗೊಳುತ್ತೆ ಇದು ಸ್ವಲ್ಪ. ಹಾಗಾಗಿ ನಾನು ಆಲ್ರೆಡಿ ಈ ಅಡ್ಮಿಷನ್ ಟಾಪಿಕ್ ಮೇಲೆ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮೇಲೆ ಇರ್ಬೋದು, ಹಾಗೆಯೇ ನಾರ್ಮಲ್ ಪ್ರಾಬ್ಲಮ್ ಇರ್ಬೋದು, ಹಾಗೆ ರಿಟೈರ್ಮೆಂಟ್ ಮೇಲೆ ಕೂಡ ಮಾಡಿದ್ದೀನಿ. ಸೊ ಅದೆಲ್ಲದರ ಪ್ಲೇಲಿಸ್ಟ್ ಲಿಂಕ್ ಕೂಡ ನಿಮಗೆ ಇಲ್ಲಿ ಟೈಟಲನ್ನು ಪ್ರೆಸ್ ಮಾಡಿದರೆ ಸಿಗುತ್ತೆ. ಹಾಗಾಗಿ ನೀವು ಖಂಡಿತ ಅದನ್ನು ನೋಡಿ ಕಲಿಬೋದು ಈ ಟಾಪಿಕನ್ನು. ಸೊ ತಡ ಮಾಡ್ದೇನೆ ಇದಕ್ಕೆ ಸೊಲ್ಯೂಷನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕ್ವಶನ್ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ರಾಧಾ ಆ್ಯಂಡ್ ರವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2. ಸೊ 3:2ದಲ್ಲಿ ರಾಧಾ ಮತ್ತು ರವಿ ಶೇರ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಅವರ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್. ಹಾಗೆ 1/4/2018ಗೆ ದೇ ಅಡ್ಮಿಟೆಡ್ ರಾಮ ಆ್ಯಸ್ ಎ ಪಾರ್ಟ್ನರ್ ಆ್ಯಂಡ್ ಆಫರ್ಸ್ ಹಿಮ್ 1/5 ಶೇರ್ ಇನ್ ದಿ ಫ್ಯೂಚರ್ ಪ್ರಾಫಿಟ್ ಆನ್ ದಿ ಫಾಲೋಯಿಂಗ್ ಟರ್ಮ್ಸ್ ಅಂತ ಇದೆ. ಸೊ ಈಗ ನೋಡಿ, ಇದರಲ್ಲಿ ಮೊದಲಿಗೆ ನಾವು 3 ಅಕೌಂಟ್ಗಳನ್ನ ಪ್ರಿಪೇರ್ ಮಾಡಬೇಕಲ್ವಾ. ಸೊ ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಮತ್ತೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಹಾಗೆ ಬ್ಯಾಲೆನ್ಸ್ ಶೀಟ್. ಆ್ಯಂಡ್ ಇಲ್ಲಿ ಕ್ಯಾಶ್ ಅಕೌಂಟನ್ನು ನಾನು ಪ್ರಿಪೇರ್ ಮಾಡಿದ್ದೀನಲ್ಲ, ಇದು ಆಪ್ಷನಲ್. ಸೊ ಅವರು ಏನು ಕೇಳಿರಲ್ಲ ನೋಡಿ, ಇದು 3 ಕೇಳಿದ್ದಾರೆ ಇಲ್ಲಿ: ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ. ಸೊ ಈ ಕ್ಯಾಶ್ ಅಕೌಂಟ್ ಒಂದು ಸಪ್ಲಿಮೆಂಟ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ನಿಮಗೆ ಇಲ್ಲಿ ಕ್ಯಾಶ್ ಅಕೌಂಟನ್ನು ಬ್ಯಾಲೆನ್ಸ್ ಶೀಟಲ್ಲಿ ಬರಿಬೇಕಲ್ಲ, ಸೊ ಆ ಬರೆಯುವಾಗ ಯಾವ ಅಮೌಂಟ್ ಬರಿಬೇಕು ಅನ್ನೋದು ಕನ್ಫ್ಯೂಷನ್ ಆಗಬಾರ್ದು ಅಂಥೇಳಿ ನಾವು ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಅದನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನಾನು ಈ ರೀತಿಯಾಗಿ ಬಹಳಷ್ಟು ವಿಡಿಯೋದಲ್ಲಿ ಕಲಿಸಿದ್ದೀನಿ ಈ ಒಂದು ವಿಧಾನದಲ್ಲಿ. ಸೊ ನೀವು ಅದನ್ನು ನೋಡಿಬೇಕಿದ್ರೂ ಕಲಿಬೋದು, ಅಥವಾ ನೀವು ಯಾವ ರೀತಿಯಲ್ಲಿ ಕಲ್ತ್ಕೊಂಡಿದ್ದೀರಿ ಆ ರೀತಿ ಕೂಡ ಮಾಡ್ಬೋದು. ಸೊ ನಾನಿಲ್ಲಿ ಕ್ಯಾಶ್ ಅಕೌಂಟನ್ನು ಹಾಕಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದನ್ನು 2 ವಿಧಾನದಲ್ಲಿ ಮಾಡ್ಬೋದು. ಒಂದು, ಎಲ್ಲ ಅಕೌಂಟ್ಗಳನ್ನು ಒಟ್ಟೊಟ್ಟಿಗೆ ಹಾಕೋದು, ಇಲ್ಲ ಎರಡನೇದಾಗಿ ಒಂದೊಂದಾಗಿ ಅಕೌಂಟ್ಗಳನ್ನ ಪ್ರಿಪೇರ್ ಮಾಡ್ತಾ ಹೋಗೋದು. ಸೊ ನಾನು ಎಲ್ಲ ವಿಡಿಯೋಗಳಲ್ಲಿ ಎಲ್ಲ ಅಕೌಂಟ್ಗಳನ್ನ ಒಟ್ಟಿಗೆ ಹಾಕುವಂಥ ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ. ಯಾಕಂದರೆ ಅದರಲ್ಲಿ ಒಂದೇ ಸಲಕ್ಕೆ ಟ್ಯಾಲಿ ಮಾಡ್ಬೋದು. ಇಲ್ಲಾಂದರೆ ನೀವು ಒಂದೊಂದಾಗಿ ಹಾಕ್ತಾ ಹೋದರೆ ನಿಮಗೆ ಏನು ಕನ್ಫ್ಯೂಷನ್ ಆಗಲ್ಲ ಅಂತಂದರೆ ಓಕೆ. ಬಟ್ ಕೆಲವರು ಏನು ಮಾಡ್ಕೋತಾರೆ ಅಂದರೆ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಮಿಸ್ ಮಾಡಿಬಿಡ್ತಾರೆ. ಅಂದರೆ ಯಾವುದೋ ಒಂದು ಇಲ್ಲಿ ಕೊಟ್ಟಿರುವಂಥ ಎಂಟ್ರಿಗಳನ್ನು ಹಾಕೋದಕ್ಕೆ ಮರ್ತುಬಿಡ್ತಾರೆ. ಸೊ ಅಂಥ ಪ್ರಾಬ್ಲಮ್ ಇರೋರಿಗೆ ಈ ಮೆಥಡ್ ಖಂಡಿತ ಸೂಟ್ ಆಗಲ್ಲ. ಹಾಗಾಗಿ ನಾನು ಹೇಳ್ಕೊಡುವಂಥ ಮೆಥಡನ್ನು ನೀವು ಯೂಸ್ ಮಾಡ್ಬೋದು. ಸೊ ಈಗ ಎಕ್ಸಾಮ್ ತುಂಬ ನಿಯರ್ ಇರೋದ್ರಿಂದ ನೀವು ಯಾವ ಮೆಥಡಲ್ಲಿ ಇದನ್ನು ಕಲ್ತಿದ್ದೀರೋ ಆ ಮೆಥಡನ್ನು ಕಂಟಿನ್ಯೂ ಮಾಡಿ. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಲ್ಲ, ಈ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಎಲ್ಲ ಲಾಸಸ್ಸನ್ನು ನಾವು ರೆಕಾರ್ಡ್ ಮಾಡ್ತೀವಿ, ಹಾಗೆ ಕ್ರೆಡಿಟ್ ಸೈಡಲ್ಲಿ ಎಲ್ಲ ಪ್ರಾಫಿಟ್ಗಳನ್ನು ರೆಕಾರ್ಡ್ ಮಾಡ್ತೀವಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವುದ್ರ ರಿಲೇಟೆಡ್ ಅಪ್ಪ ಅಂದರೆ ಅಸೆಟ್ ಮತ್ತು ಲಯಬಿಲಿಟಿಗಳು ರಿವ್ಯಾಲ್ಯೂ ಆಗಿದ್ರ ಮೇಲೆ, ಅಂದರೆ ಹೊಸದಾಗಿ ವ್ಯಾಲ್ಯೂಯೇಷನ್ ಮಾಡ್ತೀವಿ, ಅದರಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತಲ್ಲ, ಹಾಗೆ ಆಗಿದ್ದರಿಂದ ಆಗುವಂಥ ಲಾಸ್ ಮತ್ತು ಪ್ರಾಫಿಟ್ಗಳನ್ನು ನಾವು ಈ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿ ಒಂದು ನೀವು ನೆನ್ಪಿಟ್ಕೋಬೇಕು, ಲಾಸ್ ಅಂತಂದರೆ ಅಸೆಟ್ ವ್ಯಾಲ್ಯೂ ಏನಿದೆ ಇದು ಕಡಿಮೆ ಆದರೆ ಅಥವಾ ಡೆಪ್ರಿಸಿಯೇಟ್ ಆದರೆ ಅದು ಲಾಸ್ ಆಗುತ್ತೆ, ಸೊ ಡೆಬಿಟ್ ಸೈಡ್ ಬರುತ್ತೆ. ಹಾಗೆಯೇ ಲಯಾಬಿಲಿಟಿ ವ್ಯಾಲ್ಯೂ, ಲಯಾಬಿಲಿಟಿ ಅಂದರೆ ನಾವು ಕೊಡಬೇಕಾಗಿದ್ದು, ಸೊ ಆ ಕೊಡಬೇಕಾಗಿರೋ ಜವಾಬ್ದಾರಿ ಏನಿದೆ ಅದು ಜಾಸ್ತಿ ಆದ ಹಾಗೆ, ಲಯಾಬಿಲಿಟಿ ವ್ಯಾಲ್ಯೂ ಜಾಸ್ತಿ ಆದ ಹಾಗೆ ನಮಗೆ ಲಾಸ್ ಆಗುತ್ತೆ. ಸೊ ಲಯಾಬಿಲಿಟಿ ಜಾಸ್ತಿ ಆದರೆ ಅಥವಾ ಕ್ರಿಯೇಟ್ ಆದರೆ ನಾವು ಅದನ್ನು ಡೆಬಿಟ್ ಸೈಡ್ಗೆ ಎಂಟ್ರಿ ಮಾಡ್ತೀವಿ. ಅಂದರೆ ಅನ್ರೆಕಾರ್ಡೆಡ್ ಲಯಾಬಿಲಿಟಿ, ಇನ್ಕ್ರೀಸ್ ಇನ್ ಲಯಾಬಿಲಿಟಿ, ಹಾಗೆಯೇ ಡಿಕ್ರೀಸ್ ಇನ್ ಅಸೆಟ್ಗಳನ್ನು ಡೆಬಿಟ್ ಸೈಡಲ್ಲಿ ಅಥವಾ ಲಾಸ್ ಸೈಡಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಹಾಗೆಯೇ ಕ್ರೆಡಿಟ್ ಸೈಡಲ್ಲಿ ಅಪ್ರಿಸಿಯೇಷನ್ ಆಫ್ ಅಸೆಟ್ ಅಥವಾ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್. ಸೊ ಅಸೆಟ್ ವ್ಯಾಲ್ಯೂ, ನಮ್ಮ ಆಸ್ತಿಯ ವ್ಯಾಲ್ಯೂ ಜಾಸ್ತಿ ಆದಾಗೆ ನಮಗೆ ಲಾಭ ಆಯಿತು,
ಹಾಗಾಗಿ ಅದನ್ನು ಈ ಕಡೆ ರೆಕಾರ್ಡ್ ಮಾಡ್ತೀವಿ. ಅದೇ ರೀತಿಯಾಗಿ ಎನಿಥಿಂಗ್ ಅನ್ರೆಕಾರ್ಡೆಡ್ ಆಗಿದ್ದರೆ, ಯಾವುದೇ ಅಸೆಟ್ಗಳು ಇನ್ನೂ ರೆಕಾರ್ಡ್ ಆಗಿರಲಿಲ್ಲ, ಈಗ ಕ್ರಿಯೇಟ್ ಆಗ್ತಾ ಇದೆ, ಈಗ ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ತಗೋತೀವಿ. ಹಾಗೆಯೇ ಲಯಾಬಿಲಿಟಿ ವ್ಯಾಲ್ಯೂ ಏನಾದರೂ ಕಡಿಮೆ ಆದರೆ ನಮಗೆ ಪ್ರಾಫಿಟ್ ಆದಾಗಾಯ್ತಲ್ವಾ. ಸೊ ಕೊಡೋ ಜವಾಬ್ದಾರಿ ಕಡಿಮೆ ಆದರೆ ಪ್ರಾಫಿಟ್ ಆದಾಗಾಯಿತು. ಸೊ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಒಂದು ನಿಮಗೆ ನೆನಪಿರಲಿ, PDD ಏನಿದೆ, ಈ PDD ಬಹಳ ತಲೆ ತಿನ್ನುವಂಥ ಅಡ್ಜಸ್ಟ್ಮೆಂಟ್. ಇದರಲ್ಲಿ 5 ರೀತಿಯಾಗಿ ಕೊಡ್ಬೋದು ನಿಮಗೆ. ಇದೆಲ್ಲದನ್ನು ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗೋ ಹಾಗೆ ಸಮಪ್ ಮಾಡಿದ್ದೀನಿ. ಅದರ ವಿಡಿಯೋ ಲಿಂಕ್ ಕೂಡ ನಿಮಗೆ ಈ ಚಾಪ್ಟರ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ನೋಡ್ಬೋದು. ಈ PDD ಅನ್ನುವಂಥದ್ದು ಅಸೆಟ್ ಸೈಡಲ್ಲಿ ಇದ್ದರೂ ಸಹ ಅದೊಂದು ಲಯಾಬಿಲಿಟಿ ಆಗಿರುತ್ತೆ. ಸೊ ಅಸೆಟಲ್ಲಿ ನಾವು ಡೆಟರ್ಸಲ್ಲಿ ಮೈನಸ್ ಮಾಡ್ತೀವಿ, ನಿಮ್ಗೆ ಗೊತ್ತಿದೆ. ಸ್ಟಿಲ್ ಇಟ್ ಈಸ್ ಅ ಲಯಾಬಿಲಿಟಿ. ಸೊ ಲಯಾಬಿಲಿಟಿನ ನಾವು ಯಾವಾಗಲೂ ಇನ್ಕ್ರೀಸ್ ಆದರೆ ಈ ಕಡೆ ತೋರಿಸ್ತೀವಿ, ಡಿಕ್ರೀಸ್ ಆದರೆ ಈ ಕಡೆ ತೋರಿಸ್ತೀವಿ ಅಲ್ವಾ. ಹಾಗಾಗಿ PDD ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡ್, PDD ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡ್. ಸೊ ಇದಿಷ್ಟು ಈ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಸಮಪ್ ಪಾಯಿಂಟ್. ಸೊ ಈ ಪ್ರಾಬ್ಲಮಲ್ಲಿ ಏನಿದೆ ನೋಡಿ, ಇದೊಂದಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಕೊಟ್ಟಿದ್ದಾರಲ್ವಾ. ಸೊ ಯೂಶ್ವಲಿ ಇದರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಏನಿರುತ್ತೆ, ಕ್ಯಾಪಿಟಲ್ ಬ್ರಾಟ್ ಇನ್ ಬೈ ನ್ಯೂ ಪಾರ್ಟ್ನರ್ ಇರುತ್ತೆ. ಸೊ ಇಲ್ಲಿ ರಾಮ ಹ್ಯಾಸ್ ಬ್ರಿಂಗ್ ₹30,000 ಆಸ್ ಹಿಸ್ ಕ್ಯಾಪಿಟಲ್ ಅಂತ ಇದೆ. ಹಾಗೆ ಮತ್ತೊಂದು ಇನ್ಫಾರ್ಮೇಷನ್ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಸೊ 10,000 ಹಿ ಬ್ರಿಂಗ್ಸ್ 10,000 ಟುವರ್ಡ್ಸ್ ಗುಡ್ ವಿಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಗುಡ್ ವಿಲ್ ಇಸ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಸೊ ಗುಡ್ ವಿಲ್ ಟ್ರೀಟ್ಮೆಂಟಲ್ಲಿ ಕೂಡ ಬಹಳಷ್ಟು ಬೇರೆ ಬೇರೆಯಾದ ಕೇಸ್ಗಳಿವೆ. ಸೊ ಆ ಕೇಸ್ಗಳನ್ನು ನೀವು ಸರಿಯಾಗಿ ನೋಡ್ಕೊಳ್ಬೇಕು ಅಂದರೆ ಅದನ್ನು ಹೇಗೆ ಇಫೆಕ್ಟ್ ಕೊಡಬೇಕು ಅನ್ನೋದು ಗೊತ್ತಿರಬೇಕು. ಇದನ್ನು ಕೂಡ ನಾನು ಸಮಪ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದೆಲ್ಲ ವಿಡಿಯೋಗಳು ನಿಮಗೆ ಆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ಈ ಚಾಪ್ಟರ್ ಪ್ಲೇಲಿಸ್ಟಲ್ಲಿ. ಈ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಏನಿದೆ, ಇದೆರಡನ್ನು ಬಿಟ್ಟು ಉಳಿದ ಅಡ್ಜಸ್ಟ್ಮೆಂಟ್ಗಳಿರುತ್ತಲ್ಲ, ಅದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಆಗ್ತಾ ಹೋಗುತ್ತೆ. ಸೊ ಉಳಿದ ಅಡ್ಜಸ್ಟ್ಮೆಂಟ್ ಅಂದರೆ ಒಂದು ಡೆಪ್ರಿಸಿಯೇಟ್ ಮಷಿನರಿ ಇದೆ, ಅಪ್ರಿಸಿಯೇಟ್ ಬಿಲ್ಡಿಂಗ್ ಇದೆ, ಹಾಗೆ PDD ಈಸ್ ರೆಡ್ಯೂಸ್ಡ್ ಟು 2,000 ಅಂತ ಇದೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆರ್ ಟು ಬಿ ರಿವ್ಯಾಲ್ಯೂಡ್ ಅಟ್ 25,000. ಸೊ 4 ಐಟಮ್ಗಳನ್ನು ಕೊಟ್ಟಿದ್ದಾರೆ. ಈ 4 ಐಟಮ್ಗಳನ್ನು ನಾವು ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇದೆಲ್ಲ ಅಸೆಟ್ ಲಯಾಬಿಲಿಟಿ ರಿಲೇಟೆಡ್ ಅಲ್ವಾ, ಹಾಗಾಗಿ ಇಲ್ಲಿ ಎಂಟ್ರಿ ಬರುತ್ತೆ. ಸೊ ನೋಡಿ, ಇಲ್ಲಿ ಮಷಿನರಿ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ ಅಥವಾ ಡೆಪ್ರಿಸಿಯೇಟ್ ಆಗಿದೆ. ಸೊ ನಾವು ಅದನ್ನು ಇಲ್ಲಿ ತೊಗೊಂಡ್ವಿ. ಈ ಕಡೆಗೆ ಮಷಿನರಿ 60,000 ಇತ್ತು ವ್ಯಾಲ್ಯೂ, ಇಲ್ಲಿದೆ ನೋಡಿ. 60,000 ಮೇಲೆ 5% 3,000 ಬಂತು. ಹಾಗೆಯೇ ಬಿಲ್ಡಿಂಗ್ ಅಪ್ರಿಸಿಯೇಟ್ ಆಗಿತ್ತು 10%. ಸೊ ಬಿಲ್ಡಿಂಗ್ ವ್ಯಾಲ್ಯೂ 50,000 ಇತ್ತು, ಅದರ ಮೇಲೆ 10%ಅನ್ನು ನಾವು ಅಪ್ರಿಸಿಯೇಟ್ ಮಾಡಿ ತೋರಿಸ್ತೀವಿ, 5,000 ಬಂತು. ಈ ಕಡೆ ಬರುತ್ತೆ, ಯಾಕಂದರೆ ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆದಾಗೆ ನಮಗೆ ಪ್ರಾಫಿಟ್, ಹಾಗಾಗಿ ಈ ಸೈಡಲ್ಲಿ ಬರ್ತೀವಿ. ಹಾಗೆ ನೆಕ್ಸ್ಟ್ ಏನಿದೆ, PDD ಈಸ್ ರೆಡ್ಯೂಸ್ಡ್ ಟು ಅಂತ ಇದೆ ನೋಡಿ. ಸೊ 2 ಬೈ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಇಲ್ಲಿ ಬೈ ಅಂತ ಬಂದಾಗ PDD ಈಸ್ ರೆಡ್ಯೂಸ್ಡ್ ಬೈ ಅಂತ ಕೊಟ್ಟಾಗ, ಸೊ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಏನಿದೆ ಅದನ್ನು ಡೈರೆಕ್ಟಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರಿತೀವಿ. ಇನ್ ಕೇಸ್ ಇಲ್ಲಿ ಈ ರೀತಿಯಾಗಿ 2 ಅಂತ ಕೊಟ್ಟರೆ, ರೆಡ್ಯೂಸ್ಡ್ ಟು, ಇನ್ಕ್ರೀಸ್ಡ್ ಟು ಈ ರೀತಿಯಾಗಿ ಇದ್ದಾಗ ನಾವೇನು ಮಾಡ್ತೀವಿ, ಡಿಫ್ರೆನ್ಸ್ ವ್ಯಾಲ್ಯೂನ ತೊಗೋಬೇಕು. ಅಂದರೆ ಡಿಫ್ರೆನ್ಸ್ ವ್ಯಾಲ್ಯೂ ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋ ವ್ಯಾಲ್ಯೂ ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ ವ್ಯಾಲ್ಯೂ, ಇದೆರಡರ ಡಿಫ್ರೆನ್ಸನ್ನು ತೊಗೋತೀವಿ. ಸೊ ಇಲ್ಲಿ ಆ್ಯಸ್ ಇಟ್ ಈಸ್ ರೆಡ್ಯೂಸ್ ಅಂದರೆ PDD ಕಡಿಮೆ ಆಗ್ತಾ ಇದೆ. ಆಗಲೇ ಹೇಳಿದೆ PDD ಇಸ್ ಅ ಲಯಾಬಿಲಿಟಿ. ಸೊ ಲಯಾಬಿಲಿಟಿ ಕಡಿಮೆ ಆದರೆ ನಮಗೇನಾಯ್ತು, ಅದು ಲಾಭ ಆಯಿತು, ಹಾಗಾಗಿ ಪ್ರಾಫಿಟ್ ಆಯಿತು. ಸೊ ಬೈ PDD ಅಂತ ತೊಗೊಂಡ್ವಿ ಈ ಕಡೆಗೆ. ಸೊ ಬೈ PDD 2 ಕೊಟ್ಟಿರೋದ್ರಿಂದ ಇಲ್ಲಿ ಹಿಂದೆ ನಾವೇನು ಮಾಡ್ತೀವಿ, ಡಿಫ್ರೆನ್ಸ್ ಅಮೌಂಟನ್ನು ತೊಗೋತೀವಿ. ಇನ್ ಕೇಸ್ PDD ಈಸ್ ರೆಡ್ಯೂಸ್ಡ್ ಬೈ 2,000 ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ, ಅವಾಗ ಡೈರೆಕ್ಟಾಗಿ ನಾವು ಈ ಕ್ಯಾಲ್ಕುಲೇಷನ್ ಮಾಡ್ದೇ ಡೈರೆಕ್ಟಾಗಿ 2,000 ಇಲ್ಲಿ ತೊಗೊಳ್ಬೇಕು. ಓಕೆ. ಆ್ಯಂಡ್ ನೆಕ್ಸ್ಟ್ ಅಂದರೆ ಇನ್ವೆಸ್ಟ್ಮೆಂಟ್ ಆರ್ ಟು ಬಿ ರಿವ್ಯಾಲ್ಯೂಡ್ ಆಟ್ 25,000 ಈ ರೀತಿ ಕೊಡ್ಬೋದು. ಸೊ ಈ ರೀತಿ ಕೊಟ್ಟಾಗ ಏನು ಮಾಡ್ತೀವಿ, ನೋಡ್ತೀವಿ ಒಂದು ಸಾರ್ತಿ ಅಸೆಟನ್ನು. ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 20,000 ಇತ್ತು ಬ್ಯಾಲೆನ್ಸ್ ಶೀಟಲ್ಲಿ. ಈಗ ಅದನ್ನು ರಿವ್ಯಾಲ್ಯೂಯೇಷನ್ ಮಾಡಿದಾಗ 25,000 ಆಗಿದೆ. ಅದು ಇನ್ಕ್ರೀಸ್ ಆಗಿರೋದು ವ್ಯಾಲ್ಯೂನೂ ಅಲ್ಲ, ಡಿಕ್ರೀಸ್ ಆಗಿರೋ ವ್ಯಾಲ್ಯೂನೂ ಅಲ್ಲ, ಬದಲಾಗಿ ರಿವ್ಯಾಲ್ಯೂ ಅಂದರೆ ಹೊಸ ವ್ಯಾಲ್ಯೂನ ನಮಗೆ ಕೊಟ್ಟಿದ್ದಾರೆ. ಸೊ ಹೀಗೆ ಹೊಸ ವ್ಯಾಲ್ಯೂ ಕೊಟ್ಟಾಗ ನಾವಿಲ್ಲಿ ರೆಕಾರ್ಡ್ ಮಾಡಬೇಕಾಗಿರೋದು ಓನ್ಲಿ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ಅಮೌಂಟ್ ಮಾತ್ರ. ಹಾಗಾಗಿ ನಾವೇನು ಮಾಡ್ತೀವಿ, ಈ ರೀತಿ ರಿವ್ಯಾಲ್ಯೂಡ್ ಅಮೌಂಟ್ ಕೊಟ್ಟಾಗ ಹೊಸ ವ್ಯಾಲ್ಯೂ ಮತ್ತು ಹಳೆ ವ್ಯಾಲ್ಯೂ ಡಿಫ್ರೆನ್ಸ್ ಅಮೌಂಟನ್ನು ನೋಡಿ ಎಂಟ್ರಿ ಮಾಡ್ತೀವಿ. ಸೊ ಹೊಸ ವ್ಯಾಲ್ಯೂ 25,000 ಇದೆ, ಹಳೆ ವ್ಯಾಲ್ಯೂ 20,000 ಇದೆ. ಅಂದರೆ ಅದರ ಡಿಫ್ರೆನ್ಸ್ 5,000 ಏನಿದೆ ಇದು ಇನ್ಕ್ರೀಸ್ ಆದಾಗಾಯಿತು. ಸೊ ಆ್ಯಸ್ ಇಟ್ ಈಸ್ ಇನ್ಕ್ರೀಸ್ ಆಫ್ ಅಸೆಟ್, ಇಟ್ ಈಸ್ ಅ ಪ್ರಾಫಿಟ್ ಫಾರ್ ಅಸ್. ಸೊ ಕ್ರೆಡಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈ ರೀತಿ ಎಂಟ್ರಿ ಮಾಡ್ಕೊಂಡ್ವಿ. ಇದಾದ ನಂತರ ಕೊನೆ ಎಂಟ್ರಿಯಾಗಿ ಇದನ್ನು ತೊಗೋತೀವಿ ನಾವು. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಹೇಗೆ, ಈ ಕಡೆ ಸೈಡ್ ಜಾಸ್ತಿ ಇದೆ 11,000, ಈ ಕಡೆ ಟೋಟಲ್ 3,000 ಇದೆ. ಸೊ ಈ ಎಂಟ್ರಿ ಇನ್ನೂ ನಾವು ಮಾಡಿರಲ್ಲ, ಇದು ಬ್ಯಾಲೆನ್ಸ್ ಎಂಟ್ರಿ. ಸೊ ಇಲ್ಲಿ 11,000, ಇಲ್ಲಿ 3,000 ಇದೆ. ಸೊ ಜಾಸ್ತಿ ಇರೋ ಟೋಟಲ್ ಎರಡು ಕಡೆ ಬರ್ಕೊಂಡ್ವಿ. ಇದರಲ್ಲಿ 3,000 ಲೆಸ್ ಮಾಡಿದರೆ ನಮಗೆ 8,000 ಬ್ಯಾಲೆನ್ಸ್ ಬಂತು. ಸೊ ಈ ಬ್ಯಾಲೆನ್ಸ್ ಬಂದಿದ್ದನ್ನು ಓಲ್ಡ್ ಪಾರ್ಟ್ನರ್ ಮಾತ್ರ ಹಂಚ್ಕೋತಾರೆ. ಯಾಕಂದರೆ ಈ ರಿವ್ಯಾಲ್ಯೂಯೇಷನ್ ಆಗಿದ್ದು ಹಳೆ ಅಸೆಟ್ಗಳು ರಿವ್ಯಾಲ್ಯೂಯೇಷನ್ ಆಗ್ತಾ ಇದೆ. ಸೊ ಈಗ ಹೊಸಬ ಬರ್ತಾ ಇರೋದ್ರಿಂದ ವ್ಯಾಲ್ಯೂಯೇಷನ್ ಮಾಡಿದ್ದೀವಿ. ಹಾಗಾಗಿ ಹೊಸಬನಿಗೆ ನಾವು ನಮ್ಮ ಬಿಸ್ನೆಸ್ಸಲ್ಲಿ ಒಂದು ಪಾರ್ಟ್ ಕೊಡೋದಕ್ಕಿಂತ ಮುಂಚೆ
ವ್ಯಾಲ್ಯೂಯೇಷನ್ ಎಲ್ಲ ಸರಿ ಮಾಡಿಕೊಂಡು ಅದರಿಂದ ಬಂದಿರೋ ಪ್ರಾಫಿಟ್ ಆರ್ ಲಾಸಸ್ಸನ್ನು ಓಲ್ಡ್ ಪಾರ್ಟ್ನರ್ಸ್ ಅವರು ಹಂಚ್ಕೋತಾರೆ. ಹಾಗಾಗಿ ಇಲ್ಲಿ ಓಲ್ಡ್ ಪಾರ್ಟ್ನರ್ಸಿಗೆ ಹಂಚ್ತೀವಿ ನಾವು, ರಾಧಾ ಮತ್ತು ರವಿಗೆ ಅವರ ರೇಷ್ಯೋದಲ್ಲಿ 3:2ದಲ್ಲಿ, ಅಂದರೆ 3/5 2/5 ಆಯಿತು. ಸೊ 3+2 5 ಆಗುತ್ತಲ್ವಾ. ಸೊ 3/5 2/5 ಇವರಿಬ್ಬರಿಗೆ ಹಂಚಿದ್ವಿ, ಇಷ್ಟು ಬರ್ತಾ ಇದೆ. ಸೊ ಈ ಅಮೌಂಟನ್ನು ನಾವು ನೆಕ್ಸ್ಟ್ ಅಕೌಂಟಿನ ಅಪೋಸಿಟ್ ಸೈಡ್ಗೆ ಹಾಕಬೇಕು. ಅಂದರೆ ಇದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ 2 ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಬಂದಿದೆ. ಸೊ ನೆಕ್ಸ್ಟ್ ಅಕೌಂಟ್ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಸೈಡಲ್ಲಿ ಈ ಒಂದು ಎಂಟ್ರಿ ಆಗುತ್ತೆ. ಸೊ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ 4,800 3,200 ಲಾಸ್ಟ್ ಐಟಮ್ ಆಗಿ ಬರುತ್ತೆ, ಹೇಳ್ತೀನಿ ನೆಕ್ಸ್ಟು. ಸೊ ಈ ರೀತಿಯಾಗಿ ನಾವು ಎಂಟ್ರಿ ಮಾಡ್ತೀವಿ. ಸೊ ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್. ನೋಡಿ, ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರೀ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥ ಐಟಮ್ಸ್ ಅಂದರೆ ಅಸೆಟ್ ಮತ್ತು ಲ್ಯಾಬಿಲಿಟಿ ರಿಲೇಟೆಡ್ ವ್ಯಾಲ್ಯೂನ ಮಾತ್ರ ಬರಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 3 ಐಟಮ್ಗಳು ಬ್ಯಾಲೆನ್ಸ್ ಶೀಟಲ್ಲಿರುವಂಥದ್ದು ಬರುತ್ತೆ. ಯಾವ್ಯಾವುದಪ್ಪ ಅಂದರೆ ಮೊದಲನೇದು ಕ್ಯಾಪಿಟಲ್ ಬ್ಯಾಲೆನ್ಸ್. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತಗೋತೀವಿ. ಲ್ಯಾಬಿಲಿಟಿ ಸೈಡಿಗಿದೆ ನೋಡಿ. ಸೊ ಲ್ಯಾಬಿಲಿಟಿ ಸೈಡಿಗಿರೋ ಯಾವುದೇ ಐಟಮ್ ಕ್ರೆಡಿಟ್ ಸೈಡ್ ಆಫ್ ಎನಿ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಅಸೆಟ್ ಸೈಡ್ ಇರುವಂಥ ಯಾವುದೇ ಐಟಮ್ ಡೆಬಿಟ್ ಸೈಡ್ ಆಫ್ ಎನಿ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ನೋಡಿ, ಕ್ರೆಡಿಟ್ ಸೈಡ್ಗೆ ಹೋಗುವಂಥ ಐಟಮ್ ಯಾವ್ಯಾವುದಪ್ಪ ಅಂದರೆ ಒಂದು ಕ್ಯಾಪಿಟಲ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೆದು 60/40 ಅಂತ ಬರೆದ್ವಿ. ನೆಕ್ಸ್ಟ್ ಜನರಲ್ ರಿಸರ್ವ್. ಸೊ ಇಲ್ಲಿ ಕೊಟ್ಟಿರುವಂಥ ಯಾವುದೇ ರಿಸರ್ವ್ ಫಂಡ್ ಇರ್ಬೋದು, ಜನರಲ್ ರಿಸರ್ವ್ ಇರ್ಬೋದು. ಸೊ ಅದನ್ನು ಅವರ ರೇಷ್ಯೋದಲ್ಲಿ ಓಲ್ಡ್ ಪಾರ್ಟ್ನರ್ಸ್ಗೆ ಮಾತ್ರ ಹಂಚ್ತೀವಿ. ಯಾಕಂದರೆ ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇರೋದು ಓಲ್ಡ್ ಪಾರ್ಟ್ನರ್ಸ್ಗೆ ಮಾತ್ರ. ಸೊ ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷ್ಯೋದಲ್ಲಿ ಹಂಚ್ತೀವಿ. ನೋಡಿ, ಇಲ್ಲಿ 25 ಇತ್ತು, ಅದನ್ನು ಅವರ ರೇಷ್ಯೋ 3:2ದಲ್ಲಿ ಹಂಚಿದ್ವಿ, 15:10 ಬಂತು. ಆ್ಯಂಡ್ ನೆಕ್ಸ್ಟ್ ಅಂದರೆ P&L ಅಕೌಂಟ್. ಇಲ್ಲಿ ಕೊಟ್ಟಿಲ್ಲ P&L ಅಕೌಂಟನ್ನು ಲಯಬಿಲಿಟಿ ಸೈಡಲ್ಲಿ. ಇನ್ ಕೇಸ್ ಲಯಬಿಲಿಟಿ ಸೈಡಲ್ಲಿ P&L ಅಕೌಂಟ್ ಇತ್ತು ಅಂದರೆ ಅದನ್ನು ಕೂಡ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ಇದೇ ರೀತಿ ಜನರಲ್ ರಿಸರ್ವ್ ಮಾಡಿದ ಹಾಗೇ P&L ಅಕೌಂಟ್ ಅಂತ ಬರೆದು ಅದನ್ನು ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷ್ಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಬಟ್ ಇಲ್ಲಿ ಅದಿಲ್ಲದೆ ಇರೋದ್ರಿಂದ ನಾವೇನು ಮಾಡಿದ್ವಿ, ಈ ಕಡೆ ತೊಗೊಂಡಿಲ್ಲ. ಆ್ಯಂಡ್ ಈ ಕಡೆ ಕೊಡ್ಬೋದು, ಕೆಲವೊಂದು ಸರ್ತಿ P&L ಅಕೌಂಟನ್ನು ಅಸೆಟ್ ಸೈಡಲ್ಲಿ ಕೊಡ್ಬೋದು. ಈ ಪ್ರಾಬ್ಲಮಲ್ಲಿ ಅದೇ ರೀತಿ ಕೊಟ್ಟಿದ್ದಾರೆ ನೋಡಿ, P&L ಅಕೌಂಟನ್ನು ಅಸೆಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಅಮೌಂಟನ್ನು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಈ ಕಡೆ ಇರೋದ್ರಿಂದ ಡೆಬಿಟ್ ಸೈಡ್ಗೆ ಎಂಟ್ರಿ ಆಗುತ್ತೆ, ಅಂದರೆ ಇದು ಲಾಸ್ ಅಂತ ಅರ್ಥ. ಸೊ P&L ಅಕೌಂಟನ್ನು 5,000 ಇದೆ, 3:2 ರೇಷ್ಯೋದಲ್ಲಿ ಇಬ್ಬರಿಗೆ ಹಂಚ್ತೀವಿ, ಓಲ್ಡ್ ಪಾರ್ಟ್ನರ್ಸ್ಗೆ ಇಬ್ಬರಿಗೆ ಮಾತ್ರ. ಓಕೆ, ಈ ರೀತಿಯಾಗಿ ಹಂಚಿದ್ವಿ. ಈ ಕಡೆ ಸೈಡಲ್ಲಿ ಅಂದರೆ ಡೆಬಿಟ್ ಸೈಡಲ್ಲಿ ಹಂಚಿದ್ವಿ. ಈ 3 ಐಟಮ್ಗಳು ಮಾತ್ರ ಬ್ಯಾಲೆನ್ಸ್ ಶೀಟ್ ಐಟಮ್ಗಳು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೋದು. ಉಳಿದಿದ್ದೆಲ್ಲ ಅಡ್ಜಸ್ಟ್ಮೆಂಟಿಂದ ಹೋಗುತ್ತೆ. ಸೊ ಇದಾದ ನಂತರ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲನ್ನು ತಂದಿದ್ದಕ್ಕೆ ಮತ್ತು ಗುಡ್ವಿಲನ್ನು ತಂದಿದ್ದಕ್ಕೆ ಎಂಟ್ರಿ ಹಾಕಬೇಕಾಗತ್ತೆ. ಸೊ ನೋಡ್ಕೊಳ್ತೀವಿ, ಗುಡ್ವಿಲ್ ಟ್ರೀಟ್ಮೆಂಟ್ ಬಹಳಷ್ಟು ಕೇಸಸ್ ಇರುತ್ತೆ, 4 ಕೇಸ್ ಇದೆ ಇಲ್ಲಿ. ಸೊ ಕ್ಯಾಶಲ್ಲಿ ತರ್ಬೋದು ಅಥವಾ ವ್ಯಾಲ್ಯೂಯೇಷನ್ ಆಗ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕ್ಯಾಶಲ್ಲಿ ಗುಡ್ವಿಲ್ ತಂದಿದ್ದಾನೆ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಕ್ಯಾಶಲ್ಲಿ ಗುಡ್ವಿಲ್ ತಂದಾಗ ಈ ಗುಡ್ವಿಲ್ ತಂದಿದ್ದಕ್ಕೆ ಮತ್ತು ಕ್ಯಾಪಿಟಲ್ ತಂದಿದ್ದಕ್ಕೆ ಸೇರಿಸಿ ಒಂದು ಎಂಟ್ರಿ ಮಾಡ್ತೀವಿ. ಸೊ ದಟ್ ಈಸ್ ಬೈ ಕ್ಯಾಶ್ ಅಕೌಂಟ್. ನೋಡಿ, ಇಲ್ಲಿ ಕ್ಯಾಶ್ ಅಂತ ಬರಿಬೋದು ಅಥವಾ ಬ್ಯಾಂಕ್ ಅಂತ ಬರಿಬೋದು. ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಐಟಮ್ ಕೊಟ್ಟಿದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದ್ದರೆ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಹಾಗೆ ಕ್ಯಾಶ್ ಅಟ್ ಬ್ಯಾಂಕ್ ಇದ್ದರೆ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲಿ ಕ್ಯಾಶ್ ಇರೋದ್ರಿಂದ ನಾನು ಇಲ್ಲಿ ಕ್ಯಾಶ್ ಅಂತ ಬರೆದಿದ್ದೀನಿ, ಬೈ ಕ್ಯಾಶ್ ಅಕೌಂಟ್. ಕ್ಯಾಪಿಟಲ್ ಪ್ಲಸ್ ಗುಡ್ವಿಲ್ ಎರಡೂ ಸೇರಿಸಿ ಬರಿತೀವಿ. ಸೊ 30,000 + 10,000 40,000 ನ್ಯೂ ಪಾರ್ಟ್ನರ್ ತಂದಿರೋದ್ರಿಂದ ಅವ್ನ ಅಕೌಂಟಿಗೆ ಹಾಕಿದ್ವಿ. ನೆಕ್ಸ್ಟ್ ಅಂದರೆ ಗುಡ್ವಿಲ್ಗೆ ಡಿಸ್ಟ್ರಿಬ್ಯೂಷನ್ ಎಂಟ್ರಿ ಇರುತ್ತೆ. ಸೊ ಗುಡ್ವಿಲ್ ತಂದಿದ್ದಕ್ಕೆ ಒಂದು ಎಂಟ್ರಿ ಆಯಿತು, ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಈ ಕಡೆ ಇನ್ನೊಂದು ಎಂಟ್ರಿ ಹಾಕ್ತೀವಿ. ಈ ಗುಡ್ವಿಲ್ ಏನಿದೆ ಅದು ನ್ಯೂ ಪಾರ್ಟ್ನರ್ ತಂದಿರೋದು, ಅದನ್ನು ಕಂಪನ್ಸೇಷನ್ ಆಗಿ ತಂದಿದ್ದಾನೆ. ಅಂದರೆ ಈ ಓಲ್ಡ್ ಪಾರ್ಟ್ನರ್ಸ್ ಯಾರಿಬ್ಬರಿದ್ದಾರೆ ಅವರಿಗೆ ಕಂಪನ್ಸೇಷನ್ ಮಾಡೋದಕ್ಕೆ ಅಂತ ಅವ್ನು ತಂದಿರ್ತಾನೆ. ಹಾಗಾಗಿ ಅವನ ಅಕೌಂಟಿಂದ ಆ ಗುಡ್ವಿಲ್ ಅಮೌಂಟನ್ನು ತೆಗೆದು ಅವರಿಬ್ಬರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ. ಓಕೆ, ಯಾವಾಗೆಲ್ಲ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗುತ್ತೆ ಅವಾಗ ಕ್ರೆಡಿಟ್ ಮಾಡಬೇಕು. ಹಾಗೆ ಅವರ ಅಕೌಂಟಿಂದ ದುಡ್ಡು ಹೋಗ್ತಾ ಇದ್ದರೆ ಅಥವಾ ಡಿಕ್ರೀಸ್ ಆದರೆ ಅದನ್ನು ಡೆಬಿಟ್ ಮಾಡಬೇಕು. ಸೊ ಯಾವ ರೇಷ್ಯೋದಲ್ಲಿ ತೆಗಿತೀವಿ, ಅದು ಸ್ಯಾಕ್ರಿಫೈಸ್ ರೇಷ್ಯೋ. ಸೊ ಇಲ್ಲಿ ಗುಡ್ವಿಲ್ ನೋಡಿ 10,000 ಮಾತ್ರ, ಈ 40,000 ಪೂರ್ತಿ ಗುಡ್ವಿಲ್ ಅಲ್ಲ, ಇದರಲ್ಲಿ 10,000 ಮಾತ್ರ ಗುಡ್ವಿಲ್. ಸೊ ಈ 10,000 ಸ್ಯಾಕ್ರಿಫೈಸ್ ರೇಷ್ಯೋದಲ್ಲಿ ಮೊದಲು ಡಿಸ್ಟ್ರಿಬ್ಯೂಷನ್ ಮಾಡ್ಕೋತೀವಿ. ಸೊ 10,000 ಇಂದ ಸ್ಯಾಕ್ರಿಫೈಸ್ ರೇಷ್ಯೋ, ಇಲ್ಲಿ ಎಲ್ಲೂ ಸ್ಯಾಕ್ರಿಫೈಸ್ ರೇಷ್ಯೋ ಕೊಟ್ಟಿಲ್ಲ, ಬಟ್ ಓಲ್ಡ್ ರೇಷ್ಯೋ ಕೊಟ್ಟಿದ್ದಾರೆ, ನ್ಯೂ ರೇಷ್ಯೋ ಕೂಡ ಕೊಟ್ಟಿಲ್ಲ. ಸೊ ನಾವು ಏನು ಮಾಡ್ತೀವಿ, ನ್ಯೂ ರೇಷ್ಯೋನೂ ಇಲ್ಲ, ಸ್ಯಾಕ್ರಿಫೈಸ್ ರೇಷ್ಯೋನೂ ಇಲ್ಲ, ಏನೂ ಇಲ್ಲ ಅಂದಾಗ ಕೊಟ್ಟಿರೋ ಓಲ್ಡ್ ರೇಷ್ಯೋನೇ ಸ್ಯಾಕ್ರಿಫೈಸ್ ರೇಷ್ಯೋ ಅಂತ ತಿಳ್ಕೊಂಡು ಅದರಲ್ಲೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. 10,000 ಗುಡ್ವಿಲನ್ನು 3:2ದಲ್ಲಿ ಹಂಚಿದ್ವಿ, 6,000 ಮತ್ತು 4,000 ಬರ್ತಾ ಇದೆ. ಸೊ ಇದನ್ನು ರಾಧಾ ಮತ್ತು ರವಿಗೆ ರಾಮ ಕೊಡ್ತಾ ಇದ್ದಾನೆ. ಸೊ ಮೊದಲು ರಾಧಾ ಮತ್ತು ರವಿ ಅಕೌಂಟಲ್ಲಿ 6,000 4,000 ಕ್ರೆಡಿಟ್ ಮಾಡ್ತೀವಿ. ಹಾಗೆ ರಾಮ ಅಕೌಂಟಲ್ಲಿ 6,000 4,000 ಈ ರೀತಿ ಸಪ್ರೇಟಾಗಿ ಬರ್ಕೊಳ್ತೀವಿ. ಆ್ಯಂಡ್ ಹಿಂದ್ಗಡೆ ಬರೆಯುವಾಗ ನಾವೇನು ಮಾಡಬೇಕು, ಈ ರಾಮ ಅಕೌಂಟ್ ಹಿಂದ್ಗಡೆ ಬರೆಯುವಾಗ ಯಾರ್ಯಾರಿಗೆ ಈ 6,000 4,000 ಕೊಟ್ಟಿದ್ದಾನೆ ಅವ್ರ ಹೆಸರನ್ನು ಬರೀಬೇಕು.
ರಾಮ ಕೊಡ್ತಾ ಇರೋದು ಒಂದು ರಾಧಾಗೆ, ಇನ್ನೊಂದು ರವಿಗೆ. ಸೊ ಹಿಂದೆ ಟು ರಾಧಾ ಕ್ಯಾಪಿಟಲ್, ರವೀಸ್ ಕ್ಯಾಪಿಟಲ್ ಅಂತ ಬರ್ಕೊಂಡ್ವಿ. ಹಾಗೆಯೇ ಈ ಕಡೆಗೆ ಕ್ರೆಡಿಟ್ ಮಾಡುವಾಗ ಮೊದಲು ಅಮೌಂಟನ್ನು ಬರ್ಕೋತೀವಿ, 6000 4000, ರಾಧಾಗೆ 6000, ರವಿಗೆ 4000. ಹಿಂದೆ ಕೊಡ್ತಿರೋ ಹೆಸರನ್ನ ಬರಿತೀವಿ, ಕೊಡ್ತಾ ಇರೋದು ರಾಮ ಆಗಿರೋದ್ರಿಂದ ಸೊ ಬೈ ರಾಮಾಸ್ ಕ್ಯಾಪಿಟಲ್ ಅಂತ ಬರೆದ್ವಿ, 6000 4000. ಇದು ಡಿಸ್ಟ್ರಿಬ್ಯೂಷನ್ಗೆ ಎಂಟ್ರಿ, ಎರಡು ಕಡೆ ಎಂಟ್ರಿ ಆಗುತ್ತೆ ಡಿಸ್ಟ್ರಿಬ್ಯೂಷನ್ಗೆ. ಓಕೆ, ಇದಾದಮೇಲೆ ನಾವು ಮಾಡಬೇಕಾಗಿರೋದು ಗುಡ್ ವಿಲ್ ವಿತ್ಡ್ರಾನಿಗೆ ಎಂಟ್ರಿ. ಸೊ ಇಲ್ಲಿ ನೋಡಿ, ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ ಆಗಿಲ್ಲ, ಅವ್ರೇನು ಹೇಳ್ತಾರೆ, ಗುಡ್ ವಿಲ್ ಇಸ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ ಅಂತ ಇದೆ. ಸೊ ಹಿಂಗೆ ಕೊಟ್ಟಾಗ ನಾವು ಅದನ್ನು ಕ್ಯಾಶಲ್ಲಿ ವಿತ್ಡ್ರಾ ಮಾಡಬೇಕು. ಇಲ್ಲಿ ಯಾರು ವಿತ್ಡ್ರಾ ಮಾಡ್ಕೋತಾರೆ, ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡ್ಕೋತಾರೆ. ಹಾಗಾಗಿ ನೋಡಿ, ಇಲ್ಲಿ ಅವ್ರ ಅಕೌಂಟಿಗೆ ಹಾಕಿದ್ದೀವಿ ಅಂದರೆ ಇನ್ಕ್ರೀಸ್ ಮಾಡಿದ್ದೀವಿ. ಸೊ ಈ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಬಂತು. ಈಗ ಅದನ್ನು ವಿತ್ಡ್ರಾ ಮಾಡ್ಕೋತಾ ಇದ್ದಾರೆ ಅಂದರೆ ಡೆಬಿಟ್ ಸೈಡ್ಗೆ ಎಂಟ್ರಿ ಬರಬೇಕು. 6000 4000 ಡೆಬಿಟ್ ಸೈಡ್ ಆಫ್ ರಾಧಾ ರವಿ ಅಕೌಂಟಲ್ಲಿ ಬರಿತೀವಿ. ಸೇಮ್ ಎಂಟ್ರಿ ಈ ಕಡೆಗೆ ಬರಿತೀವಿ. ಹಾಫ್ ವಿತ್ಡ್ರಾನ್ ಕೊಟ್ಟಿದ್ರೆ ಇದರ ಹಾಫ್ ಅಮೌಂಟನ್ನು ಬರಿಬೇಕು. ಫುಲ್ ವಿತ್ಡ್ರಾನ್ ಇದೆ, ಫುಲ್ ಅಮೌಂಟ್ ಬರೆದ್ವಿ. ಹಿಂದ್ಗಡೆ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ, ಅಂದರೆ ಕ್ಯಾಶಲ್ಲಿ ವಿತ್ಡ್ರಾ ಮಾಡ್ಕೋತಾರೆ. ಅವರು ಬಿಸ್ನೆಸ್ಸಲ್ಲೇ ಉಳಿಸ್ಕೊಂಡ್ರೆ ಹೀಗೆ ಇಷ್ಟೇ ಎಂಟ್ರಿ ಮುಗಿಸ್ತೀವಿ. ಅವರೇನಾದರೂ ವಿತ್ಡ್ರಾ ಮಾಡ್ಕೊಂಡ್ರೆ ಇದೊಂದು ಎಕ್ಸ್ಟ್ರಾ ಎಂಟ್ರಿನ ನಾವು ಹಾಕಬೇಕಾಗತ್ತೆ. ಓಕೆ, ಇದಾದಮೇಲೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಿಂದ ಏನಾದರೂ ಬರಬೇಕಾಗಿದ್ದರೆ ಅದನ್ನು ಬರಿತೀವಿ. ಸೊ ಈ ಕಡೆ ಬ್ಯಾಲೆನ್ಸ್ ಬಂದಿದ್ದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಈ ಕಡೆ ಟ್ರಾನ್ಸ್ಫರ್ ಆಗುತ್ತೆ, ಹಾಗೆ ಈ ಕಡೆ ಬ್ಯಾಲೆನ್ಸ್ ಬಂದಿದ್ದರೆ ಈ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಬಂದಿತ್ತು, ಅದನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೋತೀವಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ 4800 3200. ಈಗ ನೆಕ್ಸ್ಟ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡ್ತೀವಿ, ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ಇಲ್ಲಿ ಬರೋ ಒಂದು ಬ್ಯಾಲೆನ್ಸ್ ಶೀಟಿನ 3 ಐಟಮ್, ಅಂದರೆ ರಿಸರ್ವ್, ಆಮೇಲೆ ಬ್ಯಾಲೆನ್ಸ್, ಹಾಗೆ P&L ಅಕೌಂಟ್. ಈ ಕಡೆ ಇರ್ಬೋದು, ಈ ಕಡೆ ಇರ್ಬೋದು. ಇದಿಷ್ಟನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ಮೊದಲು. ಅದಾದಮೇಲೆ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ಲಿಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಅದಾದಮೇಲೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡ್ಕೋತೀವಿ. ಇಷ್ಟು ಆದಮೇಲೆ ನಾವು ಬ್ಯಾಲೆನ್ಸನ್ನು ಮಾಡ್ಕೋತೀವಿ. ಸೊ ಬಂದಿರೋ ಬ್ಯಾಲೆನ್ಸು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸುವಂಥ ಬ್ಯಾಲೆನ್ಸ್ ಆಗಿರುತ್ತೆ. ಇದು 3 ಬ್ಯಾಲೆನ್ಸ್ ಏನಿದೆ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ಸ್ ಅನ್ನುವಂಥ ಹೆಡಿಂಗಲ್ಲಿ ತೋರಿಸ್ಬೇಕು. ಓಕೆ, ಮುಂದೆ ನೋಡೋಣ. ಈಗ ಕ್ಯಾಶ್ ಅಕೌಂಟ್ ಅನ್ನುವಂಥದ್ದು ಆಪ್ಷನಲ್, ಇದನ್ನು ಮಾಡಲೇಬೇಕಂತ ಇಲ್ಲ. ಮಾಡೋದಿದ್ರೆ ನಾವೇನು ಮಾಡ್ತೀವಿ, ಕ್ಯಾಶ್ ಅಕೌಂಟ್ ಓಲ್ಡ್ ಬ್ಯಾಲೆನ್ಸನ್ನು ತೊಗೋತೀವಿ. ಕ್ಯಾಶ್ ಅಕೌಂಟ್ ಓಲ್ಡ್ ಬ್ಯಾಲೆನ್ಸ್ 5000 ಇದೆ. ಸೊ ಇದು ಅಸೆಟ್ ಸೈಡ್ ಇರೋದ್ರಿಂದ ಡೆಬಿಟ್ ಸೈಡ್ ಬ್ಯಾಲೆನ್ಸ್, ಇದು ಡೆಬಿಟ್ಸಲ್ಲಿ ಎಂಟ್ರಿ ಆಗುತ್ತೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 5000. ಹಾಗೆ ಕ್ಯಾಶ್ ಅಕೌಂಟಲ್ಲಿ ಬರುವಂಥ ನೆಕ್ಸ್ಟ್ ಎಂಟ್ರಿ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಲ್ಲೆಲ್ಲಿ ಕ್ಯಾಶ್ ಬಂದಿದೆ ಅದರ ಅಪೋಸಿಟ್ ಎಂಟ್ರಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಈ ಕಡೆ ಕ್ಯಾಶ್ ಅಂತ ಬಂದಿದೆ ನೋಡಿ, ಬೈ ಕ್ಯಾಶ್ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ತಂದಿದ್ದಕ್ಕೆ ಎಂಟ್ರಿ ಇದು. ಸೊ ಅದನ್ನು ನಾವು ಅಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಟು ರಾಮ ಕ್ಯಾಪಿಟಲ್ ಅಕೌಂಟಲ್ಲಿ ಅಮೌಂಟ್ ಬಂದಿದೆ. ಸೊ ಇಲ್ಲಿ ಟ್ರಾನ್ಸ್ಫರ್ ಆಗುವಾಗ ಟು ರಾಮಾಸ್ ಕ್ಯಾಪಿಟಲ್ ಅಂತ ಅಪೋಸಿಟ್ ಎಂಟ್ರಿ ಆಗುತ್ತೆ. ಅಂದರೆ ರಾಮ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಕ್ಯಾಶ್ ಬಂದಿದೆ, ಕ್ಯಾಶ್ ಅಕೌಂಟಲ್ಲಿ ಟು ರಾಮಾಸ್ ಕ್ಯಾಪಿಟಲ್ 40,000. ಆ್ಯಂಡ್ ಇನ್ನು ಮತ್ತೆ ಇಲ್ಲಿ ಬಂದಿದೆ ನೋಡ್ತೀವಿ, ಈ ಕಡೆ ಬಂದಿದೆ ನೋಡಿ. ಸೊ ಟು ಕ್ಯಾಶ್ ಅಂತ ಎಂಟ್ರಿ ಮಾಡಿದ್ವಿ ಯಾರ ಅಕೌಂಟಲ್ಲಿ, ರಾಧಾ ಮತ್ತು ರವಿ ಅಕೌಂಟಲ್ಲಿ. ಸೊ ಅದನ್ನು ಅಪೋಸಿಟ್ ಎಂಟ್ರಿ ಮಾಡಬೇಕು. ಇಲ್ಲಿ ಬರುತ್ತೆ ಬೈ ರಾಧಾಸ್ ಕ್ಯಾಪಿಟಲ್ 6000, ರಾಧಾದ್ದು 6000 ಇದೆ, ರವಿ 4000 ಇದೆ. ಸೊ ಬೈ ರವೀಸ್ ಕ್ಯಾಪಿಟಲ್ 4000. ಈ ರೀತಿ ಅಪೋಸಿಟ್ ಎಂಟ್ರಿ ಮಾಡ್ಕೊಂಡ್ವಿ. ಈಗ ಅದನ್ನು ಬ್ಯಾಲೆನ್ಸ್ ಮಾಡ್ತೀವಿ. 35,000 ಬರ್ತಾ ಇದೆ, ಈ ಕಡೆ ಟೋಟಲ್ ಜಾಸ್ತಿ ಇತ್ತು. ಸೊ ಬ್ಯಾಲೆನ್ಸನ್ನು ಮಾಡಿದ್ವಿ, ಬಂದಿರೋ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. 35,000 ಬರ್ತಾ ಇದೆ. ಆ್ಯಂಡ್ ಲಾಸ್ಟ್ಲಿ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಇದಿಷ್ಟು ಆದ ನಂತರ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ತೀವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿದೆ ಅದನ್ನು ಹಾಗೆ ಬರಿತಾ ಹೋಗೋದು. ಆ್ಯಂಡ್ ಯಾವುದಕ್ಕಾದರೂ ಅಡ್ಜಸ್ಟ್ಮೆಂಟ್ ಇದ್ದರೆ ಅದನ್ನು ಪ್ಲಸ್ ಮೈನಸ್ ಮಾಡಿ ಬರಿತಾ ಹೋಗ್ತೀವಿ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಬರುವಂಥ ಎಲ್ಲ ಅಸೆಟ್ ಮತ್ತು ಲಯಬಿಲಿಟಿಗಳನ್ನು ನಾವು ಬರಿತಾ ಹೋಗಬೇಕಾಗತ್ತೆ. ಹಾಗೆ ನಾವು ಯಾವುದನ್ನು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಆಲ್ರೆಡಿ ತೊಗೊಂಡಿದ್ದೀವಿ ಅದನ್ನು ಮತ್ತೆ ಇಲ್ಲಿ ತೊಗೊಳ್ಳೋದಿಲ್ಲ ಬ್ಯಾಲೆನ್ಸ್ ಶೀಟಲ್ಲಿ, ನೆನಪಿರಲಿ ನಿಮಗೆ. ಸೊ ಇಲ್ಲಿ ಬಿಟ್ಟಂಥ ಐಟಮ್ ಯಾವ್ಯಾವುದು ನೋಡೋಣ. ಕ್ರೆಡಿಟರ್, ಬಿಲ್ಸ್ ಪೇಯೇಬಲ್ ಬಿಟ್ಟಿದೆ. ಜನರಲ್ ರಿಸರ್ವ್ ಆಲ್ರೆಡಿ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಆಗಿದೆ, ಕ್ಯಾಪಿಟಲ್ಸ್ ಕೂಡ ಎಂಟ್ರಿ ಆಗಿದೆ. ಸೊ ಅದೆರಡನ್ನು ಬಿಟ್ಬಿಡೋಣ. ಈ ಫಸ್ಟ್ ಎರಡು ಐಟಮ್ ಏನಿದೆ ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ, ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಬರಿತಾ ಹೋಗ್ತೀವಿ. ಕ್ರೆಡಿಟರ್ ಮತ್ತು ಬಿಲ್ಸ್ ಪೇಯೇಬಲ್ ಬರೆದ್ವಿ 40,000 20,000. ಸೊ ನೋಡಿ, ಇದಕ್ಕೆ ರಿಲೇಟೆಡ್ ಆಗಿ ಯಾವುದೇ ಅಡ್ಜಸ್ಟ್ಮೆಂಟ್ ಇರಲಿಲ್ಲ. ಕ್ರೆಡಿಟರ್ ಮೇಲೆ, ಬಿಲ್ಸ್ ಪೇಯೇಬಲ್ ಮೇಲೆ ಏನು ಹೇಳಿರಲಿಲ್ಲ. ಹಾಗಾಗಿ ಡೈರೆಕ್ಟ್ ಔಟರ್ ಕಾಲಮಲ್ಲಿ ಅದನ್ನು ಬರೆದ್ವಿ. ನೆಕ್ಸ್ಟ್ ಅಂದರೆ ಕ್ಯಾಪಿಟಲ್ಸನ್ನು ಬರಿಬೇಕು. ಕ್ಯಾಪಿಟಲ್ ಅಂದರೆ ಇದನ್ನು ಓಲ್ಡ್ ಬ್ಯಾಲೆನ್ಸನ್ನು ಬರೆಯೋದಲ್ಲ 60-40 ಅಂತ, ನ್ಯೂ ಬ್ಯಾಲೆನ್ಸನ್ನು ಬರಿಬೇಕು. ನ್ಯೂ ಬ್ಯಾಲೆನ್ಸ್ ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಸಿಗುತ್ತೆ 76,800, 51,200 ಮತ್ತು 30,000 ಅಂತ. ಸೊ ಅದನ್ನು ನಾವು ಇಲ್ಲಿ ಬರ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಅಸೆಟ್ ಸೈಡಿಗೆ ಬರ್ತೀವಿ. ಸೊ ಅಸೆಟ್ ಸೈಡಲ್ಲಿ ಕ್ಯಾಶ್ ಆಲ್ರೆಡಿ ತೊಗೊಂಡಿದ್ವಿ. ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಏನಿದೆ ಇದು ಹಳೆ ಬ್ಯಾಲೆನ್ಸನ್ನು ಇಲ್ಲಿ ತೊಗೊಂಡಿದ್ವಿ. ಹೊಸ ಬ್ಯಾಲೆನ್ಸ್ ಬಂದಿದ್ದನ್ನು ಬರಿಬೇಕು. ಸೊ ಅದನ್ನು ಕೊನೆಯಲ್ಲಿ ಬರೆಯೋಣ. ನೆಕ್ಸ್ಟ್ ನೋಡಿ, ಮಷಿನರಿ ಬಗ್ಗೆ ನಮಗೆ ಡೆಪ್ರಿಸಿಯೇಷನ್ ಆಗಿದೆ ಅಂತ ಕೊಟ್ಟಿದ್ರು. ಹಾಗೆ ಬಿಲ್ಡಿಂಗ್ ಬಗ್ಗೆ ಕೊಟ್ಟಿದ್ರು, ಮತ್ತು PDD ಕೊಟ್ಟಿದ್ರು. PDD ರಿಲೇಟ್ ಟು ಡೆಟರ್ಸ್. ಸೊ ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಇತ್ತು. ಹಾಗೆ ಇನ್ವೆಸ್ಟ್ಮೆಂಟನ್ನು ಕೊಟ್ಟಿದ್ರು, ಇನ್ವೆಸ್ಟ್ಮೆಂಟ್ ಮೇಲೆ ಅಡ್ಜಸ್ಟ್ಮೆಂಟ್ ಇತ್ತು. ಸೊ ಬೇಕಿದ್ರೆ ಅದನ್ನು ಮಾರ್ಕ್ ಮಾಡ್ಕೊಬಿಡೋಣ ಯಾವ್ಯಾವುದಕ್ಕೆ ಅಡ್ಜಸ್ಟ್ಮೆಂಟ್ ಇತ್ತು ಅಂತೇಳಿ. ಸೊ ಮಷಿನರಿ ಮೇಲೆ ಇತ್ತು,
ಹಾಗೆಯೇ ಡೆಟರ್ಸ್ ಮೇಲೆ ಮತ್ತು ಬಿಲ್ಡಿಂಗ್ ಮೇಲೆ ಹಾಗೆ ಇನ್ವೆಸ್ಟ್ಮೆಂಟ್ ಮೇಲೆ ಚಿಕ್ಕದಾಗಿ ಮಾರ್ಕ್ ಮಾಡ್ಕೋತೀವಿ. ಇಲ್ಲಿ ಕ್ವಶನ್ ಪೇಪರಲ್ಲಿ ಆದಷ್ಟು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಮಾಡೋದಿದ್ರು ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ ಆಯಿತಾ. ಆ್ಯಂಡ್ ಇದಷ್ಟನ್ನು ಬಿಟ್ಟು ಉಳಿದಿದ್ದೆಲ್ಲವನ್ನು ಔಟರ್ ಕಾಲಮಲ್ಲಿ ಬರಿತೀವಿ. ಯಾವ್ಯಾವುದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ, ಅದಕ್ಕೆ ಏನು ಅಡ್ಜಸ್ಟ್ಮೆಂಟ್ ಇದೆ ಅಂತ ನೋಡಿಕೊಂಡು ಬರಿತಾ ಹೋಗಬೇಕು. ಸೊ ನೋಡಿ, ಮಷಿನರಿ ಮೊದಲಿಗೆ ಇದಕ್ಕೆ ಡೆಪ್ರಿಸಿಯೇಷನ್ ಇದೆ ಅಂತ ಕೊಟ್ಟಿದ್ರು. ಸೊ ಡೆಪ್ರಿಸಿಯೇಷನ್ ಆಲ್ರೆಡಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. 3000 ಇತ್ತು. ಸೊ ಈ 3000 ಲೆಸ್ ಮಾಡಿ ತೊಗೋತೀವಿ, 57,000 ಬಂತು. ನೆಕ್ಸ್ಟ್ ಸ್ಟಾಕ್ ಬಗ್ಗೆ ಏನೂ ಹೇಳಿರಲಿಲ್ಲ, ಡೈರೆಕ್ಟಾಗಿ ತೊಗೊಂಡ್ವಿ. ನೆಕ್ಸ್ಟ್ ಡೆಟರ್ಸ್ ಬಗ್ಗೆ 23,000 ಓಲ್ಡ್ ವ್ಯಾಲ್ಯೂ ಇತ್ತು, ಅದರಲ್ಲಿ ಓಲ್ಡ್ ಪಿ ಡಿ 3000 ಲೆಸ್ ಆಗಿ ತೊಗೊಂಡಿದ್ವಿ. ಈಗ ಹೇಗೆ ಇದನ್ನು ಅಡ್ಜಸ್ಟ್ ಮಾಡಬೇಕಪ್ಪ ಅಂದರೆ ನೋಡಿ, ಡೆಟರ್ಸ್ ವ್ಯಾಲ್ಯೂ ಮೊದಲು ಬರ್ಕೋತೀವಿ 23,000 ಇಲ್ಲಿದ್ದ ಹಾಗೇ. ನೆಕ್ಸ್ಟ್ ಮೈನಸ್ ಪಿ ಡಿ ಮಾಡುವಾಗ ಈ ಓಲ್ಡ್ ಪಿ ಡಿ ಏನಿದೆ 3000, ಇದು ಓಲ್ಡ್ ಪಿ ಡಿ. ಈಗ ಏನು ರೆಡ್ಯೂಸ್ ಅಥವಾ ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟಿರ್ತಾರೆ ಅದನ್ನು ಇಫೆಕ್ಟ್ ಕೊಡಬೇಕು. ಈ ಒಂದು ಪಿ ಡಿ ಡಿಗೆ ಇಫೆಕ್ಟ್ ಕೊಡ್ತೀವಿ. ಸೊ ಮೊದಲು 3000 ಇತ್ತು, ಈಗ ನಾವು ಇದನ್ನು ಡಿಕ್ರೀಸ್ ಮಾಡಿದ್ದೀವಿ. ಅಂದರೆ ನೋಡಿ, ಇಲ್ಲಿ ರೆಡ್ಯೂಸ್ ಅಂತ ಇತ್ತು, ಪಿ ಡಿ ಡಿ ರೆಡ್ಯೂಸ್ ಅಂತ ಇದೆ. ಸೊ ಇದು 2000 ಅಲ್ಲ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕೊಟ್ಟಿರೋದಲ್ಲ. ಯಾಕಂದರೆ ಇಲ್ಲಿ ಹಿಂದೆ 2 ಇದೆ. ಸೊ 2 ಇದೆ ಅಂದಮೇಲೆ ಪೂರ್ತಿ 2000 ಡಿಕ್ರೀಸ್ ಆಗಿಲ್ಲ. ಏನಾಗಿದೆ, ಈ 1000 ಏನಿದೆ ಇದಷ್ಟೇ ಡಿಕ್ರೀಸ್ ಆಗಿರೋದು. ಸೊ ಡಿಕ್ರೀಸ್ ಆಗಿರೋ ಅಮೌಂಟ್, ಇನ್ಕ್ರೀಸ್ ಆಗಿರೋ ಅಮೌಂಟನ್ನು ನಾವು ಇಲ್ಲಿ ಬರ್ಕೊಂಡಿರ್ತೀವಿ. ಇದನ್ನೇ ತಗೊಳ್ಳಿ, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಇಫೆಕ್ಟ್ ಕೊಡುವಾಗ ಇದೇ ವ್ಯಾಲ್ಯೂಗಳನ್ನು ಇಫೆಕ್ಟ್ ಕೊಡ್ತಾ ಹೋಗ್ರಿ. ಸೊ ಪಿ ಡಿ ಡಿ 1000 ಅಂತ ಕ್ಯಾಲ್ಕುಲೇಷನ್ ಮಾಡಿದ್ದೀವಲ್ಲ, ಈ 1000 3000 ಲೆಸ್ ಮಾಡಿ ತೊಗೋತೀವಿ. ಓಕೆ, 3000 ಇದು ಓಲ್ಡ್ ವ್ಯಾಲ್ಯೂ, 1000 ಈಗ ರೆಡ್ಯೂಸ್ ಆಗಿರೋ ವ್ಯಾಲ್ಯೂ. ಸೊ 3000 ಮೈನಸ್ 1000 ಮಾಡಿದ್ವಿ, 2000 ಪಿ ಡಿ ಡಿ ಆಯಿತು. ಸೊ ಈ ಪಿ ಡಿ ಡಿನ ಡೆಟರ್ಸಲ್ಲಿ ಲೆಸ್ ಮಾಡಬೇಕು. 23,000 ಮೈನಸ್ 2000 21,000 ಬಂತು. ನೆಕ್ಸ್ಟ್ ಬಿಲ್ಡಿಂಗ್ ಬಂತು. ಬಿಲ್ಡಿಂಗ್ ಅಪ್ರಿಸಿಯೇಷನ್ ಕೊಟ್ಟಿದ್ರು ನೋಡಿ ಬಿಲ್ಡಿಂಗಲ್ಲಿ. ಸೊ ಬಿಲ್ಡಿಂಗ್ ವ್ಯಾಲ್ಯೂ 50,000 ಇತ್ತು. ಅಪ್ರಿಸಿಯೇಷನ್ ಆಗಿರುವಂಥದ್ದು ಇಲ್ಲಿರುತ್ತೆ ನಮಗೆ ವ್ಯಾಲ್ಯೂ. ಬಿಲ್ಡಿಂಗ್ 5,000 ಅಪ್ರಿಸಿಯೇಷನ್ ಆಗಿದೆ. ಸೊ 50,000 ಪ್ಲಸ್ 5,000 ಮಾಡಿದ್ವಿ, 55 ಬಂತು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟಿಗೆ ಹೋಗ್ತೀವಿ. ಇನ್ವೆಸ್ಟ್ಮೆಂಟ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 20,000 ಇತ್ತು. ಹಾಗೆ ಈಗ ಅದನ್ನು ರಿವ್ಯಾಲ್ಯೂಯೇಷನ್ ಮಾಡಿ 25,000ಗೆ ತಂದಿದ್ದಾರಲ್ವಾ, ಇದಕ್ಕೆ ನಾವು ಏನಂತ ಬರ್ಕೊಂಡಿದ್ದೀವಿ, ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ವಿ. ಅಂದರೆ ಇನ್ಕ್ರೀಸ್ ಆಗಿದೆ ಅಂತ ತೊಗೊಂಡಿದ್ವಿ. ಇನ್ವೆಸ್ಟ್ಮೆಂಟ್ 5,000 ತೊಗೊಂಡಿದ್ವಿ. ಇದನ್ನು ಪ್ಲಸ್ ಮಾಡಿ ತೋರಿಸ್ಬೇಕಾಗತ್ತೆ. ಸೊ ಇನ್ವೆಸ್ಟ್ಮೆಂಟ್ 20,000 ಓಲ್ಡ್ ವ್ಯಾಲ್ಯೂ ಪ್ಲಸ್ ಇನ್ಕ್ರೀಸ್ 5,000 25,000, ಈ ರೀತಿ ಹೊಸ ವ್ಯಾಲ್ಯೂನ ಈ ರೀತಿ ಅಡ್ಜಸ್ಟ್ಮೆಂಟ್ ಕೊಟ್ಟು ತೋರಿಸ್ಬೇಕಾಗತ್ತೆ. ಓಕೆ, ಡೈರೆಕ್ಟ್ ಬರೆಯೋ ಹಾಗಿಲ್ಲ. ನೆಕ್ಸ್ಟ್ ಕ್ಯಾಶ್ ಅಕೌಂಟನ್ನು ತಗೋತೀವಿ. ನೋಡಿ, ಇಲ್ಲಿ ಮತ್ತೆ ಯಾವುದು ಉಳ್ಕೊಂಡಿಲ್ಲ, ಎಲ್ಲ ಟ್ರಾನ್ಸ್ಫರ್ ಮಾಡಿದ್ವಿ. ಈ ಪಿ ಆ್ಯಂಡ್ ಎಲ್ ಅಕೌಂಟ್ ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿತ್ತು, ಹಾಗಾಗಿ ಮತ್ತೆ ತೊಗೊಳ್ಳಲ್ಲ. ಆ್ಯಂಡ್ ಉಳಿದಿದ್ದೆಲ್ಲ ಎಂಟ್ರಿ ಆಗಿದೆ. ಈಗ ಕೊನೆಯಲ್ಲಿ ನಾವು ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸನ್ನು ತೊಗೋತೀವಿ. ಸೊ ಕ್ಯಾಶ್ ಅಕೌಂಟ್ ಆಲ್ರೆಡಿ 5,000 ಇತ್ತಲ್ಲ, ಈ 5,000 ವ್ಯಾಲ್ಯೂನ ನಾವು ತೊಗೊಳ್ಳಲ್ಲ, ಬದಲಾಗಿ ಹೊಸ ವ್ಯಾಲ್ಯೂ ತೊಗೋತೀವಿ, ಹೊಸ ಬ್ಯಾಲೆನ್ಸನ್ನು ತೊಗೋತೀವಿ. ಹೊಸ ಬ್ಯಾಲೆನ್ಸ್ 35,000 ಬಂದಿದೆ. ಸೊ ಇದನ್ನು ನೀವು ಅಕೌಂಟ್ ಹಾಕಿಲ್ಲ ಅಂದರೆ ಹೇಗೆ ಮಾಡ್ಬೋದು ಅಂದರೆ, ಮೊದಲು ಏನು ಓಲ್ಡ್ ಬ್ಯಾಲೆನ್ಸ್ ಏನಿದೆ ಅದಕ್ಕೆ ಏನೇನೆಲ್ಲ ಬಂದಿದೆ, ಅಂದರೆ ಹೊಸ ಪಾರ್ಟ್ನರ್ ಏನೇನೆಲ್ಲ ತಂದಿದ್ದಾನೆ ಅದನ್ನು ಆ್ಯಡ್ ಮಾಡ್ಕೋತೀವಿ. ಸೊ 5,000 ಪ್ಲಸ್ 40,000 ಆಗುತ್ತೆ, 45,000 ಆಯಿತು. ಅದರಲ್ಲಿ ಏನಾದರೂ ಅವರು ಗುಡ್ ವಿಲ್ಲನ್ನು ವಿಡ್ರಾ ಮಾಡಿದರೆ ಲೆಸ್ ಮಾಡಿ ತೊಗೋಬೇಕು. ಗುಡ್ ವಿಲ್ ವಿಡ್ರಾ ಆಗಿದ್ದು 6,000 ಮತ್ತು 4,000, ಟೋಟಲ್ 10,000 ವಿಡ್ರಾ ಆಗ್ತಾ ಇದೆ. ಸೊ 45,000ಅಲ್ಲಿ 10,000 ಲೆಸ್ ಮಾಡಿ ತೊಗೊಂಡ್ವಿ, 35,000 ಆಗುತ್ತೆ. ಸೊ ಅದೆಲ್ಲ ಅಡ್ಜಸ್ಟ್ಮೆಂಟನ್ನು ಈ ರೀತಿ ಬ್ರ್ಯಾಕೆಟಲ್ಲಿ ತೋರಿಸ್ಬೋದು. ಸಪ್ರೇಟ್ ಅಕೌಂಟ್ ಹಾಕುವಂಥ ನೆಸೆಸಿಟಿ ಇರಲ್ಲ. ಬಟ್ ಈ ಕೇಸಲ್ಲಿ ಸಪ್ರೇಟ್ ಅಕೌಂಟ್ ಹಾಕ್ಕೊಂಡ್ರೆ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಇದನ್ನು ಈ ರೀತಿಯಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬ ಸಿಂಪಲ್ ಆಗಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಆ್ಯಂಡ್ ಲಾಸ್ಟಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡ್ತೀವಿ, 2 ಸೈಡ್ ಟ್ಯಾಲಿ ಆಗ್ತಾ ಇದೆ. ಈ ಮೆಥಡಲ್ಲಿ ಮಾಡಿದ್ರೆ ಅಂದರೆ 1 by 1 ಒಂದು ಅಕೌಂಟ್ ಆದಮೇಲೆ ಇನ್ನೊಂದು ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಾನು ಹೇಳ್ಕೊಡುವಂಥ ಎಲ್ಲ ಅಕೌಂಟ್ಗಳನ್ನ ಒಟ್ಟೊಟ್ಟಿಗೆ ಹಾಕ್ತಾ ಹೋದರೆ ಒಂದು ಸ್ವಲ್ಪನೂ ಕನ್ಫ್ಯೂಷನ್ ಆಗದೇ ನಿಮಗೆ ಅದು ಪ್ರಾಕ್ಟೀಸ್ ಆದರೆ ತುಂಬ ಸ್ಪೀಡಾಗಿ ಕೂಡ ಮಾಡ್ಬೋದು. ಸೊ ತುಂಬ ಸ್ಪೀಡಾಗಿ ಒಂದೇ ಸಲಕ್ಕೆ ಟ್ಯಾಲಿ ಕೂಡ ಮಾಡ್ಬೋದು. ಸೊ ಈ ರೀತಿಯ ಪ್ರಾಬ್ಲಮಲ್ಲಿ ಎಲ್ಲ ಪಾಯಿಂಟ್ಗಳು ಕವರ್ ಆಗಿದೆ ಅಂತ ಅನ್ಕೋತೀನಿ. ಇದ್ರ ಮೇಲೆ ನಿಮಗೆ ಪ್ರಾಕ್ಟೀಸ್ ಕ್ವಶನ್ಗಳನ್ನು, ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಕ್ವಶನ್ ಪೇಪರ್ಗಳಲ್ಲಿರೋ ಪ್ರಾಕ್ಟೀಸ್ ಕ್ವಶನ್ಗಳನ್ನು ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಹಾಗೆಯೇ ಆ ಒಂದು ಕ್ವಶನ್ಗೆ ಯಾರು ಕರೆಕ್ಟಾದ ಆನ್ಸರನ್ನು ಫಸ್ಟ್ ಕೊಟ್ಟಿದ್ದೀರಿ ಆ ಒಂದು ಆನ್ಸರನ್ನು ನೆಕ್ಸ್ಟ್ ಡೇ ಕಮ್ಯುನಿಟಿ ಪೋಸ್ಟಲ್ಲಿ ಮತ್ತೆ ಪೋಸ್ಟ್ ಮಾಡ್ತೀನಿ. ಸೊ ದ್ಯಾಟ್ ನಿಮಗೆ ಅದು ಪ್ರಾಕ್ಟೀಸ್ ಆದ ಹಾಗಾಗತ್ತೆ. ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ಖಂಡಿತ ಅದನ್ನು ನಮಗೆ ಕಮೆಂಟಲ್ಲಿ ತಿಳಿಸ್ಬೋದು. ಅದನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನನ ನಾನು ಮಾಡ್ತೀನಿ. ಹಾಗೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಯೂಸ್ಫುಲ್ ವೀಡಿಯೋಸ್ಗಳೆಲ್ಲ ಕೂಡ ಇಲ್ಲಿ ಕೆಳಗಡೆ ಟೈಟಲನ್ನು ನೀವು ಪ್ರೆಸ್ ಮಾಡಿದರೆ ಅದರ ಲಿಸ್ಟ್ಗಳು ಸಿಗುತ್ತೆ. ಪ್ಲೇ ಲಿಸ್ಟ್ ಕೂಡ ಕೊಟ್ಟಿರ್ತೀನಿ. ಇದೆಲ್ಲದರಿಂದ ನಿಮ್ಮ ಒಂದು ಸ್ಟಡಿಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಲ್ಪ್ ಆಗಿದ್ದರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಪಾರ್ಟಲ್ಲಿ ಡಿಸೊಲ್ಯೂಷನ್ ಮೇಲಿನ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ.
I will be back with next part very soon. Until then, enjoy the learning.